ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಬೆಳಗ್ಗೆ ಸಿಂಬನಿಗೆ ಒಂದು ರೌಂಡ್ ಊಟ ಮಾಡಿಸಿದ್ವಿ. ಮಿಕ್ಸಿ ಇಟ್ಟಿದ್ದೆಲ್ಲ ನಮ್ಮನೆಯವ್ರು ಮಿಕ್ಸಿ ತೆಗೆದಿಡ್ತಾ ಇದ್ದಾರೆ. ನಾನು ಮತ್ತೆ ಹೆಂಗಿದ್ರು ಕೆಲಸ ಇರುತ್ತಲ್ವ, ಅದಕ್ಕೇ ಮಿಕ್ಸಿ ಇರಲಿ ಅಂತ ಇಟ್ಕೊಂಡಿದ್ದೆ. ಅವರು ಅಲ್ಲಿ ತುಂಬ ಮಾಡ್ಕೊಂಡ್ಬಿಡ್ತೀಯ, ಅವಾಗ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾರೆ. ಅವರೇ ಕ್ಲೀನ್ ಮಾಡಿದ್ರು. ನನ್ನ ವಾಯ್ಸು ಪೂರ್ತಿ ಹೋಗಿದೆ, ಥಂಡಿ ಆಗಿದೆ ಮತ್ತು ಗಂಟ್ಲು ನೋವು ಕೂಡ ಇರೋದ್ರಿಂದ ವಾಯ್ಸ್ ಪೂರ್ತಿ ಹೋಗ್ಬಿಟ್ಟಿದೆ. ಎಡಿಟಿಂಗ್ ಮಾಡ್ತಾನೂ ನಂಗೆ ತುಂಬಾ ಕಷ್ಟ ಆಗ್ತಾಯಿತ್ತು. 2-3 ಸಲ ಎಡಿಟ್ ಮಾಡಿರೋದು ನಾನು ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡ್ತಾಯಿದ್ದೀನಿ. ಹಾಗೆ ಸಿಂಬ ಸ್ವಲ್ಪ ಹುಷಾರಾಗ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸಿಂಬಾಗೆ ಹುಷಾರಿಲ್ಲ ಅಂತ ನಾನು ವೀಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಪಾಪ ಸಿಂಬ ಬೇಗ ಹುಷಾರಾಗಲಿ ಅಂತ ಕೇಳ್ಕೊತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮ್ಮ ನೋವನ್ನ ನೀವು ಕೂಡ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ನಿನ್ನೆ ರಾತ್ರಿ ನಾವಿಬ್ಬರು ಏನೂ ನೆನೆಸ್ಲೇ ಇಲ್ಲ. ಅಂದರೆ ನಾನು ಬೆಳಗ್ಗೆ ತಕ್ಷಣ ಮೆಂತೆ ಮತ್ತು ಸಬ್ಜಾ ಸೀಡ್ಸ್ ಎಲ್ಲ ಕುಡಿತೀವಲ್ವ, ಅದು ನೆನೆಸ್ಲೇ ಇಲ್ಲ. ಅದು ಒಂದೊಂದು ದಿನ ನೆನೆಸ್ತಾ ಇದ್ವಿ, ಒಂದೊಂದು ದಿನ ನೆನೆಸ್ತಾ ಇಲ್ಲ. ಎಲ್ಲ ಬಿಟ್ಟುಬಿಟ್ಟಿದ್ದೀನಿ ನಾನು ಕೂಡ. ಇವಾಗ ಎಷ್ಟೊಂದು ಹೆಲ್ದಿ ಜ್ಯೂಸ್ಗಳೆಲ್ಲ ಮಾಡ್ತಾಯಿದ್ದೆ, ಎಲ್ಲ ಬಿಟ್ಟುಬಿಟ್ಟಿದ್ದೀನಿ. ಮನಸ್ಸಿಗೆ ಒಂಥರ ಸಮಾಧಾನ ಇಲ್ಲ. ಅದೆಲ್ಲ ಸ್ವಲ್ಪ ಒಂದು ಸಮಾಧಾನ ಆದಮೇಲೆ ಶುರು ಮಾಡೋಣ ಅಂತ ನಾನು ತುಂಬ ತಲೆ ಕೆಡಿಸ್ಕೊತಾ ಇಲ್ಲ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಅಡುಗೆ ಶುರು ಮಾಡಬೇಕು, ಇಲ್ಲಾಂದರೆ ನನಗೆ ಒಂಥರ ಸಮಾಧಾನ ಅಂತ ಅನಿಸಲ್ಲ. ಹಾಗೆ ನಿನ್ನೆ ಕೂಡ ನಾನು ನಮ್ಮ ಮನೆಯವರು ಸಂಜೆ ಪೇಟೆಗೆ ಹೋಗಿದ್ವಿ. ನಾನು ಕಾರಲ್ಲೇ ಇದ್ದೆ, ನಮ್ಮ ಮನೆಯವರು ಹೋಗಿದ್ದರು. ಟೀ ಪುಡಿ ಖಾಲಿಯಾಗಿತ್ತು. ನಾನು ಯೂಶ್ವಲಿ ಟೀ ಪುಡಿ ಸಕ್ಕರೆ ಅದೆಲ್ಲ ಜಾಸ್ತಿ ಇರುತ್ತೆ, ನಾನು ನೋಡಿಕೊಂಡೇ ಇಲ್ಲ. ಅಂದರೆ ಇದೆ, ಈಗ ಆಲ್ರೆಡಿ ಕಾಲು ಕೆ ಜಿ ಅಷ್ಟಿತ್ತು, ಆದರೆ ಎಕ್ಸ್ಟ್ರಾ ಪ್ಯಾಕ್ ಇರಲಿಲ್ಲ. ಆಮೇಲೆ ಹೋಗಿ ತೊಗೊಂಡು ಬಂದ್ವಿ. 1 ಕೆ ಜಿ ತೊಗೊಬಂದ್ವಿ. 350 ರುಪೀಸ್ ಏನೋ ಅನಿಸುತ್ತೆ. ತುಂಬ ಜನ ಕೇಳ್ತೀರಾ ನೀವು ಯಾವ ಟೀ ಕುಡಿತೀರಾ ಅಂತ. ನಾವು ಕಣ್ಣನ್ ದೇವನ್ ಕುಡಿತೀವಿ. ಅದಕ್ಕಿಂತ ಮುಂಚೆ ಯಾವುದೋ ಒಂದು ಕುಡಿತಾ ಇದ್ವಿ, ಅದು ತುಂಬ ಚೆನ್ನಾಗಿತ್ತು. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಬರ್ತಾಯಿತ್ತು. 1 ಕೆ ಜಿ ತೊಗೊಂಡ್ರೆ ಒಂದು ಬಾಕ್ಸ್ ಫ್ರೀ ಥರ ಬರ್ತಾಯಿತ್ತು. ತುಂಬ ವರ್ಷ ಅದನ್ನು ಕುಡಿದ್ವಿ. ನನಗೇನು ಗೊತ್ತಾ, ಟೀ ತುಂಬ ಸ್ಟ್ರಾಂಗ್ ಆಗಿದ್ದರೆ ನಾನು ಕುಡಿಯೋದಿಲ್ಲ. ನಂಗೆ ಸ್ವಲ್ಪ ಲೈಟಾಗಿರಬೇಕು ಮತ್ತು ತುಂಬ ಹೊತ್ತು ನಾನು ಟೀನ ಕುದಿಸಲ್ಲ. ಕೆಲವೊಬ್ಬರೆಲ್ಲ ತುಂಬ ಹೊತ್ತು ಟೀನ ಕುದಿಸ್ತಾರೆ, ನನಗೆ ಹಾಗೆ ಕುದಿಸಿದ್ರೆ ಇಷ್ಟ ಆಗಲ್ಲ. ಸ್ವಲ್ಪ 1 ಕುದಿ ಇಲ್ಲ 2 ಕುದಿ ಬಂದಮೇಲೆ ನಾನು ಆಫ್ ಮಾಡಿ ಟೀ ಕುಡಿತೀನಿ. ನಂಗೆ ಸ್ವಲ್ಪ ಹಾಲು ಥರ ಇದ್ದರೆ ಇಷ್ಟ ಆಗುತ್ತೆ. ತಂದಿದ್ವಲ್ಲ ಅದರ ಫುಲ್ ಹಾಕಿ ಕೊಟ್ಬಿಡ್ತೀನಿ ಅಂಥೇಳಿ ನಮ್ಮ ಮನೆಯವರು ಹಾಕಿ ಕೊಡ್ತಾ ಇದ್ದಾರೆ. ಮನೇಲಿ ಯಾವಾಗಲೂ ಗೊತ್ತಲ್ವ, ಹಾಲು ಟೀ ಪುಡಿ ಸಕ್ಕರೆ ಅಂತೂ ಇರಲೇಬೇಕಾಗುತ್ತೆ. ಯಾರು ಬರ್ತಾರೋ ಹೋಗ್ತಾರೋ ಒಟ್ಟು ಮನೇಲಿ ಅದೊಂಥರ ಬೇಸಿಕ್ ಥರ ಅದು ಇರಬೇಕಾಗುತ್ತೆ. ಹಾಗೆ ಈಗ ನಮ್ಮ ಮನೆಯವ್ರಿಗೂ ಕೂಡ ನಾನು ಟೀನ ಇಟ್ಟಿದ್ದೀನಿ. ಈ ವಿಷಯನ ತುಂಬ ದಿನದಿಂದ ಹಂಚ್ಕೋಬೇಕು ಅಂತ ಇದ್ದೆ, ನಂಗೆ ಹಂಚ್ಕೊಳ್ಳೋಕೆ ಆಗೇ ಇರಲಿಲ್ಲ, ಸಾರಿ. ಅವತ್ತು ಚಿನ್ನಿಗೆ ಕಿವಿ ತೊಗೊಂಡ್ವಿ ಅಲ್ಲ, ಅವತ್ತು ನಾವು ಏನೋ ಒಂದು ಮನೆಗೆ ಒಂದು ವಸ್ತುನ ತೊಗೊಂಡ್ವಿ ಅಂತ ಹೇಳಿದೆ ಗೊತ್ತಾ. ಇದೇ ಆ ವಸ್ತು. ಅಂದರೆ ಯಾವಾಗಲೂ ನೀವು ನೋಡ್ಬೋದು ಹಳೆ ಮನೆಗಳಲ್ಲಿ ವಾಸ್ತು ಬಾಗಿಲು ಅಂದರೆ ಪ್ರಧಾನ ಬಾಗಿಲು ಮೇಲ್ಗಡೆ ಗಣಪತಿ, ಸರಸ್ವತಿ ಮತ್ತು ಶಾರದೆ ಫೋಟೋ ಹಾಕಿರ್ತಾರೆ. ನನಗೂ ಕೂಡ ತುಂಬಾ ಆಸೆ ಇತ್ತು, ಯಾಕಂದರೆ ನಮ್ಮ ಚಿಕ್ಕಮ್ಮನ ಮನೇಲಿ ಎಲ್ಲರ ಮನೇಲೂ ಅದು ಇತ್ತು. ನಮ್ಮ ಬನವಾಸ ಚಿಕ್ಕಮ್ಮನ ಮನೇಲಿ ಬೆಳ್ಳಿದಿತ್ತು. ಅವಳು ಗೃಹ ಪ್ರವೇಶದ ಟೈಮಲ್ಲಿ ತೊಗೊಂಡಿದ್ಲು. ನನಗೆ ಅದು ನೆನಪಿತ್ತು, ಆದರೆ ಯಾವತ್ತೂ ನಾನು ನಮ್ಮ ಮನೆಯವರಿಗೆ ಹೇಳಿರಲಿಲ್ಲ ನಾವು ತೊಗೋಬೇಕು ಅಂತ. ನಾನು ಇವಾಗ ಒಂದು ಹತ್ತತ್ರ ಒಂದು 5-6 ತಿಂಗಳಾಗಿತ್ತು ಅನಿಸುತ್ತೆ, 1 ವರ್ಷ ಆಗಿರ್ಬೋದು. ನಮ್ಮನೆಯವ್ರ ಹತ್ರ ನಾನು ಹೇಳಿದೆ, ನಾವು ತೊಗೊಳ್ಳೋಣವಾ, ದೇವ್ರ ಕೊಡ ಮೇಲೆ ಹಾಕೋಣವಾ ಅಂತ ಕೇಳಿದೆ. ಯಾಕಂದರೆ ಪ್ರಧಾನ ಬಾಗಿಲು ನಮ್ಮದು ಹೊರಗಡೆ ಇರೋದಕ್ಕೆ ಹಾಕಕ್ಕೆ ಬರೋಲ್ಲ. ನಾನು ನಿಜ ಹೇಳ್ತೀನಿ, ಇವಾಗೇನಾದರೂ ಮನೆ ಕಟ್ಟಿದ್ರೆ ಪ್ರಧಾನ ಬಾಗಿಲು ನಾನು ಮಧ್ಯ ಮಾಡಿಸ್ಕೊತಾ ಇದ್ದೆ. ಆವಾಗ ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲಲ್ಲ. ನೋಡಿ, ಹಳೆ ಮನೆಗಳ ಮೇಲ್ಗಡೆ ಯಾವಾಗಲೂ ದೇವ್ರದ್ದೊಂದು ಫೋಟೋ ಹಾಕ್ತಾಯಿದ್ರು. ಎಲ್ಲಿಗಾರು ಹೋಗ್ಬೇಕಿದ್ರೆ ಒಂದು ಸಲ ನಮಸ್ಕಾರ ಮಾಡಿ ಹೊರಗಡೆ ಹೋಗ್ತಾಯಿದ್ರು ಎಲ್ಲರೂ.
ನನಗೆ ಅದು ನಂಗೆ ಸ್ವಲ್ಪ ಹಳೇದೆಲ್ಲ ಇಷ್ಟ ಅಲ್ವಾ, ಹಾಗಾಗಿ ನಾನು ನಮ್ಮ ಮನೆಯವರು ಅವತ್ತು ಚಿನ್ನದ ಕಿವಿ ತೊಗೊಂಡವರು ದಿಢೀರಂತ ಹೋಗಿ ತೊಗೊಬಂದ್ವಿ. ಅವತ್ತು ನಮಗೆ ಸಿಂಬನ್ ರಿಪೋರ್ಟ್ ಬಂದಿದ್ದಕ್ಕೆ ನಂಗೆ ಏನೂ ಬೇಡ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವರು ಇಲ್ಲ, ಅದೇನಾಯಿತು ಅಂದರೆ ನಮ್ಮ ಮನೆಯವರು ಕಾರ್ ಪಾರ್ಕ್ ಮಾಡಿದ್ರು, ತರಬೇಕಿದ್ರೆ ಅಲ್ಲಿ ಅವರು ನೋಡಿದ್ದಾರೆ ಆ ಫೋಟೋನ. ಆಮೇಲೆ ನಾವು ಸಾಗರದಲ್ಲಿ ನಮ್ಮದು ಒಬ್ಬರು ಶೆಟ್ರಿದ್ದಾರೆ, ಅವ್ರ ಹತ್ರ ಕೇಳಿದ್ವಿ, ಅವರು ಅಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿದರು. ನಾವು ಯಾವತ್ತೂ ಹೋಗಿರಲಿಲ್ಲ. ಆಮೇಲೆ ಅವತ್ತು ನಮ್ಮ ಮನೆಯವ್ರು ನೋಡಿದವರು ನನ್ನನ್ನು ಬಿಡ್ತಾನೇ ಇಲ್ಲ, ನಂಗೆ ರೀ ಬೇಡ ಇನ್ನೊಂದು ದಿನ ಬರೋಣ ಅಂತ. ಇಲ್ಲ ಹೋಗಿ ನೋಡ್ಕೊಬರೋಣ ಅಂತ ಹೋದವ್ರು. ನಾವು ನೋಡ್ಕೊಬರೋಣ ಅಂತ ಹೋದವರು ನಾವು ತೊಗೊಂಡೇ ಬಿಟ್ವಿ. ನಾನು ಅವತ್ತು ನಿಜ ಹೇಳ್ತೀನಿ, ನನ್ನ ಮನಸ್ಸೇ ಸರಿ ಇರಲಿಲ್ಲ. ಅವತ್ತು ಸಿಂಹಂಗೆ ಹುಷಾರಿರಲಿಲ್ಲಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಅದು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಬೆಳ್ಳಿದದು, ಅದು ಮೇಲ್ಗಡೆ ಗೋಲ್ಡ್ ಅಲ್ಲಿ ಒಂದೊಂದು ಸ್ವಲ್ಪ ಪೇಂಟ್ ಥರ ಮಾಡಿದ್ದಾರೆ. ಅದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮತ್ತು ನಮಗೆ ತುಂಬ ದೊಡ್ಡ ತೊಗೊಂಡ್ರು ಕೂಡ ಅದು ಹಾಕೋಕ್ಕೆ ಜಾಗ ಇಲ್ಲ. ನಮಗೆ ಅಳತೆ ಮಾಡಿ ಕೊಟ್ಟಿದ್ದರು, ಇಷ್ಟು ಸೈಜಿಂದು ತೊಗೋಬೇಕು ಅಂತ. ನಮಗೆ ಸೈಜು ಪ್ರತಿಯೊಂದು ಕರೆಕ್ಟಾಗಿತ್ತು. ನಮ್ಮನೆಯವ್ರು ತೊಗೊಳ್ಳೋಣ ಅಂದರು. ನಾನು ನಿಜ ಹೇಳ್ತೀನಿ, ನಾನು ಅಷ್ಟು ದುಡ್ಡು ಕೊಟ್ಟು ಅದನ್ನು ತೊಗೊತಾ ಇದ್ದರು. ಗಣಪತಿ ಎಡಮುರಿದನ್ನ ಮನೆಯಲ್ಲಿ ಹಾಕಬೇಕು ಅನ್ನೋ ಪದ್ಧತಿ ಇದೆ. ಬಲ್ಮುರಿದು ಹಾಕಿದ್ರೆ ಅದಕ್ಕೆ ತುಂಬ ಎಡೆ ಮಾಡಬೇಕು, ಆ ಥರದ್ದೆಲ್ಲ ಒಂದಿದೆ, ತುಂಬ ಪದ್ಧತಿಗಳಿದ್ದಾವೆ, ತುಂಬ ಜನರಿಗೆ ಗೊತ್ತಿರುತ್ತೆ. ನಾನು ಅವ್ರನ್ನ ಕೇಳಿದ್ದೀನಿ, ಇದು ಬಲ್ಮುರಿನೋ ಎಡಮುರಿನೋ ಅಂತ ಹೇಳಿ. ಅವರು ಇಲ್ಲ, ನಮ್ಮ ಅಂಗಡಿಲಿ ನಾವು ಬಲ್ಮುರಿದು ಯಾವುದು ಫೋಟೋಗಳೇ ಇಡೋದಿಲ್ಲ, ಎಲ್ಲ ಎಡಮುರಿದು ಅಂತ ಹೇಳಿದ್ರು. ಆಮೇಲೆ ನಾನು ಹೌದಿರ್ಬೋದು ಅಂತ ನಾನು ಅಲ್ಲಿ ತೊಗೋಬೇಕಿದ್ರು ನಾನು ನೋಡಲಿಲ್ಲ. ನಮ್ಮ ಮನೆಯವ್ರಿಗೆ ಪಾಪ ಅದೆಲ್ಲ ಗೊತ್ತಿಲ್ಲ. ತೊಗೊಂಡು ಬಂದ ಮೇಲೂ ಕೂಡ ನಮ್ಮ ಮನೆಯವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ನಮ್ಮ ಮನೆಯವರು ದಿನಾ 10 ಸಲ ನೋಡ್ತಾಯಿದ್ರು, ತುಂಬ ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆಯಲ್ಲ ಅಂತ. ನಾವು ಇಬ್ಬರೂ ಹಾಗೇ, ಏನಾದರೂ ಒಂದು ವಸ್ತುನ ನಾವು ತೊಗೋಬೇಕು ಅಂದರೆ ಅದ್ರ ಹಿಂದೆ ತುಂಬ ಕಷ್ಟಪಟ್ಟಿರ್ತೀವಿ ನೋಡಿ. ಈಗ ಅದು ತೊಗೋಬೇಕಂದ್ರೆ ಒಂದು ವರ್ಷದಿಂದ ನಾವು ಅದಕ್ಕೆ ಅಂತ ಸ್ವಲ್ಪ ಸ್ವಲ್ಪ ದುಡ್ಡು ಎತ್ತಿಡ್ತಾ ಇದ್ವಿ. ಆದರೆ ನಮ್ಮ ಬಜೆಟ್ಗಿಂತ ತುಂಬಾ ಜಾಸ್ತಿ ಇತ್ತು ಅದು. ನಮ್ಮ ಮನೆಯವರು ಅರ್ಧ ಬಜೆಟ್ ಇಟ್ಟಿದ್ರು, ಅದು ಅರ್ಧಕ್ಕಿಂತನೂ ಜಾಸ್ತಿ ಇತ್ತು. ಆಮೇಲೆ ಅದು ಅಂತೂ ತೊಗೊಬಂದ್ವಿ. ನಾನೇ ಎಲ್ಲ ಬಿಲ್ ಪೇ ಮಾಡಿದೆ, ನಾನು ಹಿಂಗೆ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಬಿಡಿ, ಅದಾಯಿತು. ಆಮೇಲೆ ನಾನು ನೋಡಿದ್ದೀನಿ, ಆದರೆ ನಾನು ಯಾವತ್ತೂ ಅದನ್ನು ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಅವ್ರು ಹೊಡಿಯೋಕ್ಕೆ ಪಾಪ ಶ್ರೀನಿಧಿ ಅವರು ನಮ್ಮದು ಅಡುಗೆ ಮನೆ ಮಾಡಿದ್ರಲ್ವ, ಅವ್ರಿಗೆ ಫೋನ್ ಮಾಡಿನೂ ಆಯಿತು, ಕರೆಸಿನೂ ಆಯಿತು. ಅವರು ಕೂಡ ಅಮಾವಾಸ್ಯೆ ಇತ್ತು, ಅದಾದ ನಂತರ ಶನಿವಾರ ಆಯಿತು, ಭಾನುವಾರ ಸೋಮವಾರನೋ ಬಂದರು ಅವರು. ಪಾಪ ಬಂದು ಹೊಡೆಯೋದಕ್ಕೆಲ್ಲ ನೋಡ್ತಾ ಇದ್ದಾರೆ. ಆವಾಗ ಅದು ಬಲ್ಮುರಿ. ನಾನು ರೀ ಇದು ಬಲ್ಮುರಿ ಇದೆ ಅಂತ ಹೇಳಿದೆ. ಆಮೇಲೆ ನನ್ನ ಚಿಕ್ಕಮ್ಮಂಗೆ ಫೋನ್ ಮಾಡಿದೆ, ಅವಳು ಖಂಡಿತ ಹಾಕಬೇಡ ಅಂತ ಹೇಳಿದ್ಲು. ಆಮೇಲೆ ನಮ್ಮ ಇನ್ನೊಂದು ಚಿಕ್ಕಮ್ಮನೂ ಫೋನ್ ಮಾಡಿದ್ಲು, ಬೇಡ ಹಾಕಬೇಡ, ಅದನ್ನು ಬದಲಾಯಿಸು ಅಂತ. ತಕ್ಷಣ ನಾನು ಅವರಿಗೆ ಫೋನ್ ಮಾಡಿದೆ. ತಗೊಬಂದಿನೂ ಒಂದು ವೀಕು ಆಗಿರಲಿಲ್ಲ, 3-4 ಡೇಸ್ ಆಗಿತ್ತು ಅಷ್ಟೇ. ಆಮೇಲೆ ಅವರು ಇಲ್ಲ ಅದು ಎಡಮುರಿನೇ ಅಂತ ನನ್ನ ಹತ್ರ ವಾದ ಮಾಡಿದ್ರು. ನನಗೂ ತುಂಬ ಸಿಟ್ಟು ಬಂತು, ನಿಮಗೆ ಎಡ ಯಾವುದು ಬಲ ಯಾವುದು ಗೊತ್ತಿಲ್ವ ಅಂತಲೂ ಬೈದು ಅದೆಲ್ಲ ಆಯಿತು. ಆಮೇಲೆ ನಮ್ಮ ಮನೆಯವರು ನೆಕ್ಸ್ಟ್ ಡೇ ಅಂದರೆ ಇವತ್ತು ಮಧ್ಯಾಹ್ನ ಹೋಗಿ ಕೊಟ್ಟರು. ಆಮೇಲೆ ಅವ್ರು ಹೋದ್ಮೇಲೆ ಹೇಳ್ತಾರಂತೆ, ಇಲ್ಲ ಇದು ಬಲ್ಮುರಿ ಅಂತಲೇ ಹೇಳಿದ್ರಂತೆ. ಆಮೇಲೆ ಮಾಡಿಕೊಡ್ತೀನಿ ಅಂತೇಳಿ 1 ತಿಂಗಳು ಅಷ್ಟು ಟೈಮ್ನ ತೊಗೊಂಡ್ರು. ನಾವು ತುಂಬ ಆಸೆಪಟ್ಟು ತೊಗೊಬಂದಿದ್ವಿ ಅದನ್ನು. ನಮ್ಮ ಮನೆಯವರು ಅದೇ ಅಂತಾಯಿದ್ರು, ಅಷ್ಟು ಚೆನ್ನಾಗಿರೋದು ಸಿಗುತ್ತೋ ಇಲ್ವೋ ಅಂತ. ನಮ್ಮಿಬ್ಬರಿಗೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ನಾವು ಇಷ್ಟು ವರ್ಷದಿಂದ ಆಸೆಪಟ್ಟು ಹೀಗಾಯ್ತಲ್ಲ ಅಂತ ನನಗೂ ಬೇಜಾರಾಗ್ತಾಯಿತ್ತು. ಆದರೆ ನಮ್ಮ ಮನೆಯವ್ರ ಪಾಪ ಎಲ್ಲೂ ನನಗೆ ತೋರಿಸ್ಕೊಳ್ಲಿಲ್ಲ. ಆಮೇಲೆ ಇವತ್ತದೇ ನಮ್ಮ ಮನೆಯವರು ಮಧ್ಯಾಹ್ನ ಹೋಗಿ ಕೊಟ್ಟರು. ಆಮೇಲೆ ಅವರಿಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರಂತೆ. 1 ತಿಂಗಳು ನನಗೆ ಟೈಮ್ ಕೊಡಿ ಅಂತ ಹೇಳಿ ಟೈಮ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಸಲ ಬಂದಾಗ ತೋರಿಸ್ತೀನಿ ನಿಮಗೆ. ತುಂಬ ಬೇಜಾರಾಯಿತು ನಂಗೆ ನಿಜವಾಗ್ಲೂ. ಆಮೇಲೆ ನಂಗೆ ಅನ್ನಿಸ್ತು, ನಾನು ಯಾಕೆ ಹಿಂಗಾಗಿದ್ದೆ ಅಂತಲೂ ಅನ್ನಿಸ್ತು ನನಗೆ. ಆಮೇಲೆ ನಮ್ಮ ಮನೆಯವ್ರಿಗೂ ನಾನು ಹೇಳಿದೆ, ಇನ್ನು ಯಾವಾಗಲೂ ತುಂಬ ಅರ್ಜೆಂಟ್ ಮಾಡಿ ತೊಗೊಳ್ಳೋದು ಬೇಡ ಅಂತ. ನಮ್ಮಿಬ್ಬರು ಒಂದೊಂದು ಸಲ ಹಾಗೇ ತುಂಬ ಯೋಚನೆ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಏನಾದರೂ ಒಂದು ವಸ್ತು ತೊಗೊಳಕ್ಕೆ ಹೋದಾಗ ಸ್ವಲ್ಪ ಅರ್ಜೆಂಟ್ ಮಾಡಿಬಿಡ್ತೀವಿ. ಅದೇ ಥರ ಇನ್ನೂ ಒಂದು ಇನ್ಸಿಡೆಂಟ್ ನಮ್ಮ ಇದರಲ್ಲಿ ಆಯಿತು. ಅದನ್ನು ಕೂಡ ನಾನು ಎಕ್ಸ್ಚೇಂಜ್ ಮಾಡಿದೆ. ಅದನ್ನು ಹಾಕಿದಾಗ ನಿಮಗೆ ತೋರಿಸ್ತೀನಿ ಏನಾಯಿತು ಏನು ಎತ್ತ ಅನ್ನೋದು. ಚಿನ್ನಿ ಬಿಡಕ್ಕೆ ಹೋದಾಗ ನಾನು ಕೂಡ ಅದನ್ನು ಎಕ್ಸ್ಚೇಂಜ್ ಮಾಡಿದೆ. ಒಂದೊಂದು ಸಲ ಅನಿಸುತ್ತೆ, ನಾನು ಯಾಕೆ ಹೀಗೆ ಅಂತಲೂ ಅನಿಸಿದ್ದುಂಟು. ನನ್ನ ಥರನೇ ತುಂಬ ಜನ ಇದ್ದಾರೆ ಅಂತಲೂ ಒಂದು ಖುಷಿಯಾಗುತ್ತೆ. ಯಾಕಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಬಂದ ಮೇಲೆ ನಾನು ತುಂಬ ನಾನು ವೀಡಿಯೋದಲ್ಲಿ ಹೇಳ್ತೀರಲ್ವ, ಯಾರಿಗಾದ್ರೂ ನಿಮಗೂ ಹೀಗೆ ಅನಿಸುತ್ತಾ ಅಂದಾಗ ತುಂಬ ಜನ ನಾನು ಹೀಗೆ ಅಂದಾಗ
ನನಗೆ ಒಂಥರ ಖುಷಿ ಅನಿಸುತ್ತೆ, ಓ ನಂತರನೂ ತುಂಬ ಜನ ಇದ್ದಾರೆ ಅಂತ ಖುಷಿ ಆಗುತ್ತೆ. ಆದರೆ ಅದೇ ತುಂಬ ಆಸೆ ಪಟ್ಟು ತಂದ್ವಿ, ಈ ಥರ ಆಯಿತು. ಆದರೆ ಅಲ್ಲೇ ಅದು ಸಾಲ್ವ್ ಕೂಡ ಆಯಿತು. ನಾನು ನಿಜ ಹೇಳ್ತೀನಿ, ನನ್ನ ತಲೆ ಮೇಲೆ ಒಂದು ದೊಡ್ಡ ಬೆಟ್ಟ ಬಿದ್ದಂಗೆ ಆಗಿತ್ತು. ಯಾಕಂದರೆ ಗೊತ್ತಲ್ವಾ, ಈಗ ಬಂಗಾರದ ಅಂಗಡಿಯವರಾಗಲಿ ಬಟ್ಟೆ ಅಂಗಡಿಯವರಾಗಲಿ ದುಡ್ಡನ್ನ ವಾಪಸ್ ಕೊಡಲ್ಲ. ನಾನು ಮನೆಯವ್ರಿಗೆ ಅದನ್ನು ಹೇಳಿದ್ದೆ. ಅಂದರೆ ಅವರೇನಾದರೂ ಬೇರೆ ತೊಗೊಳ್ಳಿ ಆ ಥರ ಎಲ್ಲ ಅಂದರೆ ನಮಗೆ ಬೇಡ, ಕೊಟ್ಟರೆ ದುಡ್ಡನ್ನ ವಾಪಸ್ ಇಸ್ಕೊಳ್ಳಿ, ಇಲ್ಲ ಅಂದರೆ ನಮಗೆ ಫೋಟೋನೇ ಬೇಕು, ಅದು ಅದೇ ಥರದ್ದೇ ಬೇಕು ಅಂತ ಹೇಳಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಏನು ಎತ್ತ ಅಂತ. ನಂಗೆ ಬರೋ ತನಕ ಫುಲ್ ಟೆನ್ಷನಲ್ಲಿದ್ದೀನಿ. ಹೀಗಾಯಿತು ಫೋಟೋ ಕತೆ. ನಿಮಗೂ ಯಾರಿಗಾದರೂ ಈ ಥರ ಸಮಸ್ಯೆ ಆಗಿತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ತಿಂಡಿ ಬಂದು ಇಡ್ಲಿ. ತುಂಬ ದಿನ ಆಗಿತ್ತು ಇಡ್ಲಿ ಮಾಡು ಅಂತ ಇದ್ದರು. ಹಾಗಾಗಿ ಇವತ್ತು ಇಡ್ಲಿ ಮತ್ತು ನಮ್ಮ ಗಿಡದಲ್ಲೇ ಬಸಳೆ ಸೊಪ್ಪು ತುಂಬ ಚೆನ್ನಾಗಾಗಿತ್ತು. ಆ ಬಸಳೆ ಸೊಪ್ಪಿನ ಸಾಂಬಾರು, ಕಾಯಿ ಚಟ್ನಿ, ವಡೆ ಏನೂ ಮಾಡಲಿಲ್ಲ. ನಮ್ಮನೆಯವರು ವಡೆ ಬೇಕು ಅಂತ ಏನೂ ಕೇಳಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಏನಪ್ಪ ನಮ್ಮನೆಯವ್ರು ಇಷ್ಟು ಬೇಗ ಬಂದರು ಅಂದ್ಕೊಂಡ್ರೆ ನಂಗೆ ಗೊತ್ತೇ ಇಲ್ಲ ನಮ್ಮನೆಯವ್ರು ಬಂದಿದ್ದು. ಏನಾಯಿತು ಅಂದರೆ ಊರಲ್ಲಿ ಏನೂ ಕೆಲಸ ಇರಲಿಲ್ವಂತೆ. ನಾನು ಹೇಳ್ತಾ ಇದ್ದೆ ಅಡಿಕೆ ಕೊಯ್ಲು ಮುಗಿಯೋದ್ರೊಳಗೆ ಅಡಿಕೆ ಈಗ ಆಗಿದೆಯಲ್ಲ ಅದನ್ನು ಆರ್ಸೋಕ್ಕೆ ಕರ್ಕೊಂಡು ಬನ್ನಿ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ. ನಮ್ಮನೆಯವರು ದಿಢೀರಂತ ಇವತ್ತು 3 ಜನರನ್ನು ಅಡಿಕೆ ಆರಿಸೋದಕ್ಕೆ ಕರ್ಕೊಬಂದಿದ್ದಾರೆ. ನಾನೀಗ ಮತ್ತೆ ಅವರಿಗೆ ಬೇರೆ ತಿಂಡಿನ ಮಾಡಬೇಕು. ಅದಕ್ಕೆ ಅವರು ತರಕಾರಿನ ಹೆಚ್ಚುತ್ತಾ ಇದ್ದಾರೆ. ನೋಡಿ ನಂದಿನ್ನೂ ತಿಂಡಿನೇ ಆಗಿಲ್ಲ, ಜಸ್ಟ್ ಸಾಂಬಾರಿಗೆ ನಾನು ಖಾರ ಇಟ್ಟಿದ್ದೆ, ಅಷ್ಟೊತ್ತಿಗೆ ಅವರು ಬಂದರು. ಅವ್ರಿಗೆ ಗೊತ್ತು ನಾನು ಹೆಂಗಾದರೂ ಮ್ಯಾನೇಜ್ ಮಾಡ್ತೀನಿ ಅಂತ. ಹಾಗಾಗಿ ಅವ್ರು ಊರಿಂದ ಬರಬೇಕಿದ್ರೆ ಫೋನು ಆ ಥರ ಏನೂ ಮಾಡಲಿಲ್ಲ. 4 ಜನ ಬರ್ತಾರೆ, ಆಮೇಲೆ ಒಬ್ಬರು ಬಂದರು, 10 ಗಂಟೆಗೆ ಒಬ್ಬಳು ಬಂದಳು. ಈಗ 3 ಜನ ಬಂದಿದ್ದಾರೆ. ತಿಂಡಿಗೆ 3 ಜನ ಇದ್ದಾರೆ. ಅದೇ ಏನು ತಿಂಡಿ ಮಾಡೋದು ಅಂತ ನಮ್ಮ ಮನೆಯವ್ರನ್ನ ಕೇಳಿದೆ. ನೆನ್ನೆನೇ ಗೊತ್ತಿದ್ದಿದ್ರೆ ಇಡ್ಲಿ ಹಿಟ್ಟನ್ನೇ ಜಾಸ್ತಿ ಮಾಡ್ಕೊಬಿಡ್ತಿದ್ದೆ. ಅದು ಈಗ ದಿಢೀರಂತ ಕರ್ಕೊಬಂದಿರೋದ್ರಿಂದ ಪಲಾವ್ ಮಾಡೋಣ, ನಾನು ತರಕಾರಿ ಎಲ್ಲ ಹೆಚ್ಚಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೇ ಹ್ಞೂ ಅಂತ ಹೇಳಿದೆ. ನಾನು ಟೈಮ್ ಕೂಡ 8:15 ಆಗೋಗಿತ್ತು. ಅದು ಏನೋ ಗೊತ್ತಿಲ್ಲಪ್ಪ, ನಂಗೆ ಸಿಂಬಂಗೆ ಹುಷಾರಿಲ್ದಂಗಿಂದ ನನ್ನ ಕೆಲಸಗಳೇ ಆಗ್ತಾಯಿಲ್ಲ. ನಮ್ಮನೆಯವ್ರು ನಿನ್ನ ಕೆಲಸಕ್ಕೆ ಹೆದರ್ತೀಯಾ ಅಂತ ಹೇಳ್ತಾರೆ. ನಾನೇನು ಆ ಥರ ಹೆದರಲ್ಲ, ಏನೂ ಇಲ್ಲ. ಆದರೂ ಗೊತ್ತಿಲ್ಲ, ಅದು ಹಾಗೆ ಅಲ್ವಾ, ಮನಸ್ಸು ಸರಿ ಇಲ್ಲ ಅಂದರೆ ನಮಗೆ ಏನೋ ಒಂಥರ ಸರಿ ಅಂತ ಅನಿಸೋದೇ ಇಲ್ಲ. ಹಾಗೆ ಇಡ್ಲಿ ಕೂಡ ಹೋಯಿದೆ. ಮತ್ತು ಮನೆಯವ್ರು ತರಕಾರಿ ಹೆಚ್ಚುತ್ತಾ ಇದ್ರಲ್ವ, ಬೀನ್ಸು ಇತ್ತು, ಅದನ್ನು ಎಲ್ಲ ರೆಡಿ ಮಾಡಿ ಕೊಟ್ಟರೆ ಅವರು ಮಾಡ್ತಾರೆ ಅಂತ. ನಮ್ಮ ಮನೆಯವ್ರು ಕ್ಯಾರೆಟ್ ಹೆಚ್ಚೋದು ನೋಡಿ ನನಗೆ ತಲೆ ಬಿಸಿ ಆಗಿಬಿಡ್ತು. ನಾನು ಹೇಳ್ತಾ ಇದ್ದೀನಿ ಉದ್ದ ಹೆಚ್ಚಿ ಅಂತ. ಅವ್ರದ್ದೇ ಆಗಿರೋ ಇದರಲ್ಲಿ ಹೆಚ್ಚುತ್ತಾಯಿದ್ರು. ನನಗೂ ಸಿಟ್ಟು ಬಂತು, ಸುಮ್ಮನೆ ಅದೇ. ಆಮೇಲೆ ನಾವು ಯಾವುದೇ ವಸ್ತು ತೊಗೋಬೇಕಿದ್ರೂ ಅಷ್ಟೇ ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀವಿ. ಆ ವಸ್ತು ತೊಗೊಂಡಾಗ ನಾನು ಅಥವಾ ವೀಡಿಯೋದಲ್ಲಿ ತೋರಿಸಿದಾಗ ತುಂಬ ಜನ ಏನಾದರೂ ಬೇರೆ ಥರ ಕಮೆಂಟ್ ಹಾಕಿದಾಗ ಬೇಜಾರಾಗುತ್ತೆ. ಆ ಥರ ಹಾಕಬೇಡಿ. ಯಾವುದೂ ನಮಗೆ ಈಸಿಯಾಗಿ ಸಿಗೋದಿಲ್ಲ, ಎಲ್ಲದಕ್ಕೂ ನಾವೊಂದು ಕಷ್ಟ ಪಡಲೇಬೇಕು. ನಾವಂತೂ ಹಾಗೇ ಪ್ರತಿಯೊಂದಕ್ಕೂ 10 ರೂಪಾಯಿ ಜೋಡಿಸ್ಬಿಟ್ಟು ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಾಗ ನಾವಿಬ್ಬರು ಅದೇ ಥರ ಮಾಡಿ ತೊಗೊತೀವಿ. ದಯವಿಟ್ಟು ಬಂದು ಏನೋ ಒಂದು ಕಮೆಂಟನ್ನು ಹಾಕಬೇಡಿ. ನನಗೆ ಅಂತಲ್ಲ, ಯಾರಿಗಾದರೂ ಅಷ್ಟೇ, ಎಲ್ಲರೂ ಅಷ್ಟೇ ಕಷ್ಟಪಟ್ಟೆ ಜೀವನದಲ್ಲಿ ಮೇಲೆ ಬಂದಿರ್ತಾರೆ. ಅಥವಾ ಒಂದು ವಸ್ತು ತೊಗೋಬೇಕಿದ್ರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟು ಕಷ್ಟಪಟ್ಟು ಅದನ್ನು ತೊಗೊಂಡಿರ್ತಾರೆ ಅಂತ. ಆ ಥರ ನನಗೂ ತುಂಬ ಅನುಭವಗಳು ಆಗಿದೆ ಪರ್ಸ್ನಲ್ಲಾಗಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನೊಂದು ಕಿವಿ ತೊಗೋಬೇಕಿದ್ರೂ ಅಷ್ಟೇ ಒಂದು 10 ಸಲ ಯೋಚನೆ ಮಾಡಿರ್ತೀನಿ, 10 ಸಲ ಅಂಗಡಿಗೆ ಹೋಗಿ ಬಂದಿರ್ತೀನಿ, ಅದಕ್ಕೆ ಎಷ್ಟು ಕಷ್ಟಪಟ್ಟು ದುಡ್ಡು ಹೊಂದಿಸಿರ್ತೀನಿ. ಅದೆಲ್ಲದೂ ಆಗಿರುತ್ತೆ. ಈಗ ಚಿನ್ನಿಗೆ ನಾನು ಕೊಡಿಸ್ಬೇಕಿದ್ರೂ ಅಷ್ಟೇ ಎಷ್ಟು ದಿನದಿಂದ ಅನ್ಕೊತಾ ಇದ್ದೆ ಗೊತ್ತಾ, ಅವಳು 2nd PU ಇರಬೇಕಿದ್ರೇ ನಾನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ, ನಾನು ಆವಾಗಲೇ ಕೊಡಿಸಿದ್ರೆ ಎಷ್ಟು ಕಮ್ಮಿಗೆ ಸಿಗ್ತಾಯಿತ್ತು, ಇವಾಗ 3 ದುಡ್ಡು ಕೊಡಬೇಕು ಅಂತ. ಅದೆಲ್ಲ ಹಾಗೇ, ಅದು ಯಾವಾಗ ಯೋಗ ಬರಬೇಕೋ ಆವಾಗಲೇ ಆ ಯೋಗ ಬರೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ತೊಗೊಳ್ಳೋ ಯೋಗ ಆಗಲಿ, ಅದು ನಮ್ಮ ಮನೆಗೆ ಬರೋ ಯೋಗ ಅದಿದ್ದರೆ ಮಾತ್ರ ಬರುತ್ತೆ. ನನಗೂ ಆ ಫೋಟೋ ವಾಪಸ್ ಕಳಿಸ್ಬೇಕಿದ್ರೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಇವತ್ತು. ಹಾಗೆಯೇ ಇನ್ನೂ ಒಂದು ಆಸೆ ಇದೆ, ಮನೆಗೆ ನೇಮ್ ಪ್ಲೇಟ್ ಹಾಕಬೇಕು ಅಂತ. ನಂದು ನಮ್ಮ ಮನೆಯವ್ರ ಹೆಸರು ಹಾಕಿ ಅದೊಂದು ನೇಮ್ ಪ್ಲೇಟ್ ಮಾಡಿಸೋಣ ಅಂತ. ಅದು ಒಂದು ತುಂಬ ದಿನದ ಆಸೆ ಇದೆ. ನಾನು ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಕ್ಸೋಣ ಅಂತ ಹೇಳಿ. ಅದು ಕೂಡ ಶೀಘ್ರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಂಗೆ ಅದು ತುಂಬ ಆಸೆ ಇದೆ. ಯಾಕಂದರೆ ನಮ್ಮ ಮಕ್ಕಳು ಮನೆ ಕಟ್ಟಿದಾಗ ಅವ್ರದ್ದು ಹೆಸರು ಅಂತ ಹಾಕಿಸ್ಕೊತಾರೆ, ನಾವು ಕಟ್ಟಿದಾಗ ನಮ್ಮ ಹೆಸರನ್ನ ಹಾಕ್ಸ್ಕೋಬೇಕಲ್ವ. ನನಗೆ ಏನಂದರೆ ಪರ್ಸ್ನಲಾಗಿ ಬೇರೆಯವರು ಮಾಡಿರೋದನ್ನು ನಾವು ಕ್ರೆಡಿಟ್ ತೊಗೋಬಾರ್ದು. ನಾವೇನು ಮಾಡಿರ್ತೀವಿ ಆ ಕ್ರೆಡಿಟ್ ನಾವು ಮಾತ್ರ ತೊಗೋಬೇಕು ಅನ್ನೋ ನನ್ನ
ಒಂದು ಇದು. ಮಕ್ಕಳು ಮಾಡಿದಾಗ ಮಕ್ಕಳು ಅವ್ರದ್ದು, ಯಾಕಂದರೆ ಅವ್ರು ಕಷ್ಟಪಟ್ಟಿರ್ತಾರೆ, ಅವ್ರದ್ದು ಅವರು ಇರಬೇಕು. ನಾವು ತಂದೆ ತಾಯಿ ಅಂತ ನಮ್ಮ ಹೆಸ್ರು ಹಾಕಿ, ನನಗೆ ಆ ಥರ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಹಾಗೆ ತುಂಬ ಸ್ವಾಭಿಮಾನಿ ನಾನು. ನಾವು ಮಾಡಿಕೊಂಡ್ರೆ ಅದು ನಮಗೆ, ಅವ್ರು ಮಾಡಿಕೊಂಡ್ರೆ ಅದು ಅವರಿಗೆ ಅಂತ. ನಾನು ಹೀಗೇನೆ ಯಾವಾಗಲೂ. ತುಂಬ ವಿಷಯಗಳಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಕೆಲವೊಂದು ವ್ಲಾಗ್ಗಳಲ್ಲಿ ನಾನು ಕೂಡ ಹಾಗೆ ಹೇಳ್ತಾ ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇಡ್ಲಿ ಕೂಡ ಇಟ್ಟೆ. ನಮ್ಮನವ್ರು ಇಷ್ಟು ಬೇಗ ಬರ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹಾಗೆ ಸಾಂಬಾರು ಕೂಡ ಆಯಿತು. ಕೆಲಸದವ್ರಿಗೆ ತಿಂಡಿ ನೀನು ಇಷ್ಟು ಬೇಗ ಏನು ಮಾಡೋದು ಬೇಡ, ಯಾಕಂದರೆ ಅವರು 10:30ಗೆ ತಿಂಡಿ ತಿನ್ನೋದು, ಸ್ವಲ್ಪ ಲೇಟಾಗಿ ಮಾಡು ಅಂತ ಹೇಳಿದ್ರು. ನಂಗೆ ಮನೆಗೆ ಬಂದಾಗ ಒಂದು 9:30 9:45 ತಿಂಡಿ ಕೊಡೋಣ ಅಂತ ನಾನು ಪಲಾವ್ನ ಬೇಗನೆ ಮಾಡ್ತಾಯಿದ್ದೀನಿ. ಪಲಾವ್ ನಿಜ ಹೇಳ್ತೀನಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ತುಂಬ ಅರ್ಜೆಂಟಿಗೆ ಏನು ಹಾಕಿದೆ ಏನು ಬಿಟ್ಟೆ ಅಂತ ನಿಜ ಹೇಳ್ತೀನಿ, ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಾಗಿತ್ತು. ನನಗೆ ಪಲಾವ್ ಏನು ಗೊತ್ತಾ, ತುಂಬ ಮಸಾಲ ಇರಬಾರ್ದು, ಸ್ವಲ್ಪ ಮಸಾಲ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮ ಸಿಂಬನ್ ಊಟ ನೋಡಿ, ಇದು ಔಷಧಿ, ಅದು ಸಿಂಬನಿಗೆ ಅನ್ನ, ಇದು ಬಿಸಿ ನೀರು, ಹಾಗೆ ಇನ್ನೊಂದು ಮೆಡಿಸಿನ್ ಕೂಡ ಇದೆ. ಔಷಧಿ ಕುಡಿಸೋದೇ ನಮಗೆ ಒಂಥರ ರಗಳೆ ಅಂತ ಅನಿಸುತ್ತೆ. ಹಾಗೆ ಒಂದು ಕೂಡ ಊಟ ಆಯಿತು. ಮೆಡಿಸಿನ್ ಕುಡಿಸ್ಬೇಕಿದ್ರೆ ಈ ಸಣ್ಣ ಮಕ್ಕಳೆಲ್ಲ ಮಾಡ್ತಾರೆ ಗೊತ್ತಾ, ಸೇಮ್ ಅದೇ ಥರ ಮಾಡ್ತಾನೆ. ಒಂದೊಂದು ಸಲ 2 ಸಲ ಮೆಡಿಸಿನ್ ಹಾಕಿದ್ದು ಉಂಟು. ಈ ಮಾತ್ರೆ ಆದರೆ ಹಾಗೆ ನುಂಗಿಸ್ತೀವಿ, ಒಂದೊಂದು ಸಲ ಈ ಥರ ನೀರು ಮಾಡಿ ನುಂಗಿಸ್ತೀವಿ. ಸಿರಪ್ ಕೊಟ್ಟಿದ್ದಾರೆ, ಅದನ್ನು ಮಾತ್ರ ಕುಡಿಯೋದಕ್ಕೆ ತುಂಬ ಒಂಥರ ಮಾಡ್ತಾನೆ. ಮತ್ತು ಅದು ಒಂಥರ ಕೆಟ್ಟು ವಾಸನೆ ಕೂಡ ಇದೆ. ನಾನು ಒಂದು 3-4 ಸಲ ಕೈಗೆಲ್ಲ ಸೋಪ್ ಹಚ್ಚಿ ತೊಳ್ಕೊಂಡು ಬರ್ತೀನಿ, ಅಷ್ಟು ಒಂಥರ ವಾಸನೆ ಇದೆ. ಇವತ್ತು ನಿಜ ಹೇಳ್ತೀನಿ, ಇಡ್ಲಿಗೆ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನಾನು ಯಾವಾಗಲೂ ಮೆಜರ್ಮೆಂಟ್ ಮಾಡಿ ಅದು ಮಾಡಿ ಇದು ಮಾಡಿ ಹಾಕ್ತೀನಲ್ವ, ಅವತ್ತು ನಾನು ಮಾಡಿರೋ ಇಡ್ಲಿ ಕೆಟ್ಟು ಏನೋ ಆಗಿರುತ್ತೆ. ಇವತ್ತು ತುಂಬ ಚೆನ್ನಾಗಾಗಿತ್ತು. ನಾನು ಸುಮ್ಮನೆ ಕಣ್ಣಂದಾಜಿಗೆ ಹಾಕ್ತೀನಲ್ವ, ಅದು ತುಂಬ ಚೆನ್ನಾಗಾಗಿತ್ತು. ನಂಗೆ ಪಲಾವು ಅಷ್ಟೇ, ಒಂದೊಂದು ದಿನ ಅಯ್ಯೋ ಅಷ್ಟು ಚೆನ್ನಾಗಿ ಮಾಡಬೇಕು ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತೀನಿ, ಅವತ್ತು ಹಾಗೆ ಆಗುತ್ತೆ. ಎಲ್ಲರಿಗೂ ಹಾಗೆ ಅನಿಸುತ್ತೆ, ಅಥವಾ ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ ಅವಾಗೆ ಎಲ್ಲ ಹಾಳಾಗುತ್ತೆ. ಯಾರೂ ಇಲ್ದಿದ್ದಾಗ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಾಗಿತ್ತಲ್ವ, ಅದೇ ಥರ ಮಾಡೋಣ ಅಂತ ಹೋದಾಗ ಮತ್ತೆ ಹಾಳಾಗುತ್ತೆ. ನಾನಂತೂ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ. ತುಂಬ ಜನ ಕೇಳ್ತಾರೆ ನೀವು ಎಷ್ಟು ವೆಯ್ಟ್ ಇದ್ದೀರಾ ಅಂತ. ವೆಯ್ಟ್ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ತುಂಬ ವೆಯ್ಟ್ ಇದ್ದೀನಿ ನಾನು. ಒಂದು ಸ್ವಲ್ಪ ದಿನ ಇಳಿತೀನಿ, ಮಧ್ಯ ಒಂದು ಸ್ವಲ್ಪ ದಿನ ಚೆನ್ನಾಗಿ ಊಟ ತಿಂಡಿ ಮಾಡ್ತೀನಿ, ಮತ್ತು ಸ್ವಲ್ಪ ದಪ್ಪ ಆಗ್ತೀನಿ. ನಾನು ತುಂಬ ಏನು ಆಗಲ್ಲ, 1 kg 2 kg ಅದೇ ಅಲ್ವಾ. ನಂಗೆ ಗೊತ್ತಾಗುತ್ತೆ, ಹೊಟ್ಟೆ ಸ್ವಲ್ಪ ನನಗೆ ಜಾಸ್ತಿ ಬರುತ್ತೆ, ಆವಾಗ ನಂಗೆ ಗೊತ್ತಾಗುತ್ತೆ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ. ಆಮೇಲೆ ನಾನೊಂದು ಹೊಸ ಗಾದೆ ಕಂಡು ಹಿಡ್ದಿದ್ದೀನಿ. ಹೆಂಗಸರು ವಯಸ್ಸು, ಗಂಡಸರು ಸಂಬಳ ಕೇಳಬಾರ್ದು ಅಂತಾರಲ್ವ, ಹಾಗೆಯೇ ಹೆಂಗಸರು ವೆಯ್ಟ್ ಕೂಡ ಕೇಳಬಾರ್ದು ಅಂತ ಒಂದು ಹೊಸ ಗಾದೆ ಕಂಡಿಡ್ತೀನಿ. ಕೆಲಸದವರೆಲ್ಲ ಬಂದಾಗ ಅರ್ಧ ಲೀಟ್ರ್ ದಪ್ಪ ಹಾಲಿರುತ್ತೆ ಗೊತ್ತಾ, ಅದನ್ನು ತರಿಸ್ಕೊತೀನಿ. ಅವರಿಗೆ ಟೀ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಇವತ್ತು ನಾನು ಯಾವುದೋ ವಾರ ತಪ್ಪು ತಿಳ್ಕೊಂಡಿದ್ದೆ. ನೆನ್ನೆ ಭಾನುವಾರ ಆಗಿತ್ತು, ಇವತ್ತು ಸೋಮವಾರ. ಯಾಕಂದರೆ ಸಂತೆ ತುಂಬ ರೇಟ್ ಆಗಿತ್ತು ಆ ವಾರ. ತರಕಾರಿ 60 ರೂಪಾಯಿ kg, ಟೊಮೆಟೊ ಅಂತೆ ಏನೋ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನಾನು ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ನಂದು ಸ್ನಾನ ಆಗಿರಲಿಲ್ಲ. ಏನಾಗಿದೆ ಅಂದರೆ ನಮ್ಮ ಸೋಲಾರಲ್ಲಿ ತುಂಬ ಚಳಿ ಇರೋದಕ್ಕೆ ನೀರು ಚೆನ್ನಾಗಿ ಕಾಯ್ತಾ ಇಲ್ಲ. ಹಾಗಾಗಿ ನಾನು ಸ್ನಾನನ ಸ್ವಲ್ಪ 12:30 12:45 ಹಾಗೆ ಮಾಡ್ತೀನಿ. ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಈಗ ಅಡುಗೆನ ಮಾಡ್ತಾಯಿದ್ದೀನಿ. ಸಾರು ಬಂದು ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಬೇಳೆ ಬೇಯಿಸಿದ್ದೀನಿ. ನಮ್ಮನೆಯವರು ಅದೇ ಸಂತೆಗೆ ಹೋಗಿ ತರಕಾರಿ ತೊಗೊಬರ್ತೀನಿ ಅಂತ ಹೇಳಿ ಬೆಳಗ್ಗೆನೇ 12 ಗಂಟೆಗೆ ಹೋಗಿದ್ದಾರೆ. 12 ಗಂಟೆಗೆ ಹೋದರೆ ಇನ್ನೂ ತರಕಾರಿ ಬಿಚ್ತಿರ್ತಾರಲ್ವ, ರೇಟು ಕೂಡ ಜಾಸ್ತಿ ಇರುತ್ತೆ. ಆದರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ. ಮೂಲಂಗಿ ತುಂಬ ಚೆನ್ನಾಗಿತ್ತು, ತುಂಬ ಎಳೆಯದು. ನಾನು ನಮ್ಮನೆಯವರು ಮೂಲಂಗಿನ ಹಸಿದು ಹಾಗೆ ತಿಂದೆ ಖಾಲಿ ಮಾಡೋದ್ವಿ. ಹಾಗೆ ರಸಮ್ ಕೂಡ ಆಯಿತು, ಕುದಿಯೋದಕ್ಕೆ ಇದನ್ನು ಇಟ್ಟಿದ್ದೀನಿ. ಈ ಕಡೆ ಅನ್ನ ಕೂಡ ಆಯಿತು. ನೆಲ ಎಲ್ಲ ಒರೆಸಿದ್ದೆ ನಮ್ಮನೆಯವರು ಬರೋಷ್ಟೊತ್ತಿಗೆ. ನೋಡಿ ನಮ್ಮನೆಯವರು ಎಷ್ಟು ಚೆನ್ನಾಗಿ ತರಕಾರಿನ ಜೋಡಿಸಿ ಇಟ್ಟಿದ್ದಾರೆ. ಇದನ್ನು ಸಂಜೆ ತೆಗೆದಿಟ್ಕೊ, ಇವಾಗ ತೆಗಿಯೋದು ಬೇಡ ಅಂತ ಹೇಳಿದ್ರು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.